ಪ್ರತಿ ವರ್ಷವೂ SLC ಫಲಿತಾಂಶ ಬಂದಾಗ ರಾಯಚೂರು ಜಿಲ್ಲೆ 30-31ನೇ ಸ್ಥಾನದಲ್ಲಿ ಮಾತ್ರ ಇರ್ತಾಯಿತ್ತು. ಆದರೆ ಈ ವರ್ಷ 21ನೇ ಸ್ಥಾನಕ್ಕೆ ಬಂದಿದೆ. ಹೀಗಾಗಿ ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರು ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ರಾಯಚೂರು ಜಿಲ್ಲೆಯಲ್ಲಿ SLC ಫಲಿತಾಂಶ ಅಥವಾ PUC ಫಲಿತಾಂಶ ಬಂದರೆ ಕೊನೆ ಸ್ಥಾನದಲ್ಲಿ ಇರುವಂಥದ್ದು ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದರೆ ಇವತ್ತು 21ನೇ ಸ್ಥಾನಕ್ಕೆ ಬಂದಿದೆ. ಸೊ ಯಾವ ರೀತಿಯಾಗಿ ಈ ಒಂದು ಫಲಿತಾಂಶ ಸುಧಾರಣೆಗಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರಲಿ ಅಥವಾ ಈಗ ಮುಖ್ಯ ಶಿಕ್ಷಕರು ಸೇರಿದಂತೆ ಶಾಲಾ ಮುಖ್ಯಸ್ಥರಿಗೆ ಯಾವ ರೀತಿ ಸೂಚನೆ ನೀಡುವಂಥದ್ದು ಮತ್ತು ಅವರು ಯಾವ ರೀತಿ ನಿಯಮಗಳು ಪಾಲನೆ ಮಾಡುವಂಥ ಕುರಿತಂತೆ ಏನೇನು ಮಾಹಿತಿ ಕೊಟ್ಟರೆ? ಮುಖ್ಯವಾಗಿ ಕಳೆದ ವರ್ಷ ನಮ್ಮದು SSLC ರಿಸಲ್ಟು ತುಂಬ ಕಡಿಮೆ ಬಂದಿತ್ತು, ಬರೀ 32ನೇ ಸ್ಥಾನಕ್ಕೆ ಬಂದಿತ್ತು. ಸೊ ಆ ಟೈಮಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು KDP ಮೀಟಿಂಗಲ್ಲಿ ಈ ವರ್ಷ ಮಿನಿಮಮ್ 20 ತನಕ 20 ಒಳಗಡೆ ಬರಬೇಕು ಅಂತ ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದ್ದರು. ಸೊ ಆ ನಿಟ್ಟಿನಲ್ಲಿ ನಾವು ಮತ್ತು ಮುಖ್ಯವಾಗಿ ನಮ್ಮ ಜಿಲ್ಲಾ ಪಂಚಾಯತ್ CEO ಅವರು, DDPI, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಅವರೆಲ್ಲ ಸೇರಿ ಇದ್ರ ಬಗ್ಗೆ ಈ ವರ್ಷ ಫುಲ್ ಪ್ರಯತ್ನ ಮಾಡಿ ನಾವು ರಿಸಲ್ಟ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾವು ರೂಪುರೇಷೆ ಹಾಕ್ಕೊಂಡ್ವಿ. ಮುಖ್ಯವಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ 29 ಪಾಯಿಂಟ್ಸ್ದು ಒಂದು ಸರ್ಕ್ಯುಲರು ಇಶ್ಯೂ ಮಾಡಿದರು, ಯಾವ ರೀತಿ SSLC ಎಕ್ಸಾಮ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸೊ ಅದನ್ನ ನಾವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಮಾನಿಟರಿಂಗ್ದು ಕೊರತೆ ನಮಗೆ ಕಂಡುಬಂತು. ಅದಕ್ಕೆ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿದ್ವಿ. ತಹಸೀಲ್ದಾರು, ತಾಲೂಕ್ ಪಂಚಾಯತ್ EO, BEO ಅವ್ರ ಮೇಲೆ ಒಬ್ಬ ಡಿಸ್ಟಿಕ್ ಲೆವೆಲ್ ಆಫೀಸರ್ನ ಹಾಕಿದ್ದೀವಿ. ಈ ಕಮಿಟಿಗೆ ಪ್ರತಿ 15 ದಿನಕ್ಕೊಂದು ಸಲ ತಾಲೂಕು ಮಟ್ಟದಲ್ಲಿ ರಿವ್ಯೂ ಮಾಡಬೇಕು. ಯಾರು ವೀಕ್ ಆಗಿರ್ತಾರೆ, ಸ್ಕೂಲ್ದು ಪರ್ಫಾರ್ಮೆನ್ಸ್ ವೀಕ್ ಇರುತ್ತೆ, ಆ ಹೆಡ್ ಮಾಸ್ಟರ್ಸ್ನ ಖುದ್ದಾಗಿ ಕರೆಸಿ ಅವ್ರಿಗೆ ರಿವ್ಯೂ ಮಾಡಬೇಕು, ಯಾಕೆ ವೀಕ್ ಇದೆ, ಯಾಕೆ ನಿಮ್ಮ ಸ್ಕೂಲಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂತ. ಅಲ್ಲ ಸರ್, ಈಗ ಒಂದು ಕಡೆ ಕೆಲ ಶಾಲೆಗಳಲ್ಲಿ ಶಿಕ್ಷಕರೇ ಇರಲಿಲ್ಲ, ಒಬ್ಬೊಬ್ಬರೇ ಹೆಡ್ ಮಾಸ್ಟರ್ ಇಡೀ ಶಾಲೆಯನ್ನು ನಿರ್ವಹಣೆ ಮಾಡ್ತಾಯಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಇಂಥ ಒಂದು ಸಮಸ್ಯೆ ಮಧ್ಯೆಯೂ ಕೂಡ ಫಲಿತಾಂಶ ಉತ್ತಮ ರೀತಿಯಲ್ಲಿ ಬರೋಕ್ಕೆ ಏನು ಕಾರಣ? ಸೊ ಮುಖ್ಯವಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಅದು ಸಾಕಷ್ಟು ವರ್ಷದಿಂದ ಮಿನಿಮಮ್ 50% ಗೆಸ್ಟ್ ಟೀಚರ್ಸ್ ಇದ್ದಾರೆ. ಸೊ ಗೆಸ್ಟ್ ಟೀಚರ್ಸು ಇಲ್ಲಿ ಈ ಜಿಲ್ಲೆಗೆ ಅನಿವಾರ್ಯವಾಗಿದೆ. ಸೊ ಅದಕ್ಕೆ ಗೆಸ್ಟ್ ಟೀಚರ್ಸ್ದು ಸಾಮರ್ಥ್ಯನ ನಾವು ಇಂಪ್ರೂವ್ ಮಾಡೋಕ್ಕೆ 3-4 ಟೈಮು ನಾವು ತರಬೇತಿ ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ನಾವು ಮಾಸ್ಟರ್ ಟ್ರೈನರ್ಸ್ ಕರೆಸಿ ಅವರಿಗೆ ತರಬೇತಿ ಕೊಟ್ಟಿದ್ವಿ. ಅದೇ ರೀತಿ ಪರ್ಟಿಕ್ಯುಲರ್ಲಿ ಹೆಡ್ ಮಾಸ್ಟರ್ ಇಲ್ಲ ಅಂದರೂ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಅಂತೂ ಕಂಪಲ್ಸರಿ ಪ್ರತಿ ಸ್ಕೂಲ್ಗೆ ಇರ್ತಾರೆ. ಪ್ರತಿ ಶಾಲೆಯಲ್ಲಿ ಈಗ ಮಂತ್ಲಿ ಎಕ್ಸಾಮ್ ಆಗುತ್ತೆ, 3 ತಿಂಗಳಿಗೆ ಒಂದು ಎಕ್ಸಾಮ್ ಆಗುತ್ತೆ, ಪ್ರಿಪ್ರೇಟ್ರಿ ಎಕ್ಸಾಮು. ಸೊ ಅದನ್ನ ನಾವು ಕರೆಕ್ಟಾಗಿ ಒಂದು 3-4 ಕನ್ಸಲ್ಟೆಂಟ್ಸ್ನ ಇಟ್ಕೊಂಡು ಸ್ಕೂಲ್ ವೈಸು ರಿಸಲ್ಟ್ನ ಅನಾಲಿಸಿಸ್ ಮಾಡಿದ್ದೀವಿ. ಪ್ರತಿ ತಿಂಗಳು ಯಾವ ಶಾಲೆ ಕಡಿಮೆ ಇದೆ ಆ ಹೆಡ್ ಮಾಸ್ಟರ್ಸ್ನ ತಾಲೂಕು ಲೆವೆಲಲ್ಲಿ ಕಮಿಟಿ ಕಡೆಯಿಂದ ರಿವ್ಯೂ ಆಗುತ್ತೆ. ಮತ್ತು ನಾನು CEO ಅವರು ನಮ್ಮ ಜಿಲ್ಲೆಯಲ್ಲಿ 200 ಶಾಲೆ ಯಾರು ಈ ಫಸ್ಟ್ ಪ್ರಿಪರೇಟರಿ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಆ ಹೆಡ್ ಮಾಸ್ಟರ್ಸ್ನ ಇಲ್ಲಿಗೆ ಕರೆಸಿ ನಾವು ಅವ್ರನ್ನ ರಿವ್ಯೂ ಮಾಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ವಿ. ಸೊ ಹೆಡ್ ಮಾಸ್ಟರ್ ಎಲ್ಲ ಸಭೆಗೆ ಬಂದಾಗ ಏನು ಪ್ರಸ್ತಾಪ ಮಾಡ್ತೀರಿ ಸರ್? ಯಾವ್ಯಾವ ವಿಷಯಗಳು ಪ್ರಸ್ತಾಪ ಮಾಡ್ತೀರಿ? ಯಾಕಂದರೆ ನೀವು ಫಲಿತಾಂಶ ಹೆಚ್ಚಳ ಮಾಡಬೇಕು ಅಂತ ನೀವು ಸೂಚನೆ ನೀಡ್ತಾ ಇದ್ದೀರಿ. ಅಂಥ ವೇಳೆಯಲ್ಲಿ ಶಿಕ್ಷಕರು ಕೂಡ ಕೆಲ ಸಮಸ್ಯೆಗಳನ್ನು ಹೇಳ್ಕೊತೀರಿ. ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಇಂಥ ಎಲ್ಲಾದರೂ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸಿದ್ರಿ? ಫಲಿತಾಂಶ ಸುಧಾರಣೆಗೆ ಹೇಗೆ ಸಹಾಯ ಆಯಿತು? ಸೊ ಮುಖ್ಯವಾಗಿ ನಮ್ಮಲ್ಲಿ ಏನು ನಾವು ಕಂಡು ಬಂದ್ವಿ ಅಂದರೆ, ಸಾಕಷ್ಟು ಶಾಲೆಯಲ್ಲಿ ಸ್ಟೂಡೆಂಟ್ಸು ಲೈಕ್ 200 ಜನ 300 ಜನ ಇದ್ದಾರೆ, ಬಟ್ ಅಲ್ಲಿ ಆಬ್ಸೆಂಟಿಸಮ್ ಜಾಸ್ತಿ ಕಂಡು ಬರ್ತಾಯಿತ್ತು, ಅಂದರೆ ಡ್ರಾಪ್ಔಟ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಕಡ್ಡಾಯವಾಗಿ ಅವರು ಏನು ಹೆಡ್ ಮಾಸ್ಟರ್ಸು ಅಲಾಂಗ್ ವಿತ್ ಅದು ಅರ್ಬನ್ ಲೋಕಲ್ ಬಾಡಿ ಲಿಮಿಟಲ್ಲಿದ್ದರೆ ನಮ್ಮ ULB ಸಪೋರ್ಟ್ ತೊಗೊಂಡು, ಬಹುತೇಕ ಗ್ರಾಮ ಪಂಚಾಯತಿ ಲಿಮಿಟಲ್ಲಿದ್ದರೆ PDO ಸಪೋರ್ಟ್ ತೊಗೊಂಡು ಖುದ್ದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಇವರು ಯಾರು ಜಾಸ್ತಿ ಆಬ್ಸೆಂಟ್ ಆಗ್ತಾಯಿದ್ದಾರೆ ಮಕ್ಕಳು, ಅವ್ರ ಮನೆಗೆ ಹೋಗಿ ಅವ್ರನ್ನ ವಾಪಸ್ ತರೋ ಕೆಲಸ ಮಾಡಿದ್ದಾರೆ. ಸೊ ಅದು ಯಶಸ್ವಿ. ಫಸ್ಟು ಡಿಸೆಂಬರ್ ಒಳಗಡೆ ಎಲ್ಲ ಪಾಠ ಎಲ್ಲ ಮಾಡಿ ಮುಗಿಸಿ ಆ್ಯನ್ಯುವಲ್ ಇದು ಮಂತ್ಲಿ ಎಕ್ಸಾಮ್ ಎಲ್ಲ ಮಾಡಿ, ಕೊನೆ 3 ತಿಂಗಳು ಈ 40+ ಕಾರ್ಯಕ್ರಮ ಪ್ಯೂರ್ಲಿ ರಿವಿಷನ್ ಮಾಡಿ ಯಾರ್ಯಾರು ವೀಕ್ ಸ್ಟೂಡೆಂಟ್ಸ್ ಇರ್ತಾರೆ ಈ 40 ಮಾರ್ಕ್ಸಿಗೆ ಅವರಿಗೆ ಯಾವ ಸಬ್ಜೆಕ್ಟು ಯಾವ ಕ್ವಶನ್ ಮೇಲೆ ಫೋಕಸ್ ಮಾಡಬೇಕು. ಮತ್ತು 5 ಮಾದರಿ ಕ್ವಶನ್ ಪೇಪರು ಮಂಡಳಿಯಿಂದನೇ ಬಂದಿತ್ತು, ಅದನ್ನು ಸಾಕಷ್ಟು ಬಾರಿ ರಿವೈಸ್ ಮಾಡಿಸಿರೋದ್ರಿಂದ ನಮ್ಮದು ಓವರಾಲ್ ಪರ್ಸೆಂಟೇಜು 94%ಗಿಂತ ಜಾಸ್ತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ರಾಯಚೂರು ಜಿಲ್ಲಾಧಿಕಾರಿಗಳಂತ ನಿತೀಶ್ ಕೆ ಅವರು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.